ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ರುಚಿಯಾಗಿ ಸಿಂಪಲ್ ಆಗಿ ವೆರಿ ಟೇಸ್ಟಿಯಾಗಿ ಯಾವ ರೀತಿ ದಾಲ್ ತಡ್ಕ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ತೋರಿಸಿರೋ ಥರ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ದಾಲ್ ತಡ್ಕ ಮಾಡೋದ್ರಿಂದ ವೆರಿ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ದಾಲ್ ತಡ್ಕನ ಮಾಡ್ಬೋದು. ಸೊ ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಎಲ್ರಿಗೂ ನನ್ನ ಚಾನಲ್ಗೆ ಶ್ರೀಗಂಧವ್ಲಾಗ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್ ಶ್ರೀಗಂಧವ್ಲಾಗ್. ಮತ್ತು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ನಾನು ಈ ದಾಲ್ ತಡ್ಕ ಮಾಡೋದಕ್ಕೋಸ್ಕರ ಫಸ್ಟಿಗೆ ನಾನು 1 ಕಪ್ ಅಷ್ಟು ಮಸೂರ್ ದಾಲ್ನ ತೊಗೊಳ್ತಿದ್ದೀನಿ. ನೀವು ದಾಲ್ ತಡ್ಕ ಮಾಡಬೇಕು ಅಂದರೆ ಈ ಮಸೂರ್ ದಾಲ್ನ ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದ್ರ ಜೊತೆಗೆ ರೆಗ್ಯುಲರ್ ನಾವೇನು ತೊಗರಿಬೇಳೆ ಯೂಸ್ ಮಾಡ್ತೀವಿ ಆ ದಾಲ್ನ ತೊಗೊಂಡಿದ್ದೀನಿ. ಸೊ 1 ಕಪ್ಪು ಮಸೂರ್ ದಾಲು, 3/4 ಕಪ್ಪು ನಾನು ತೊಗರಿಬೇಳೆನ ತೊಗೊಂಡಿದ್ದೀನಿ. ಸೊ ಇವೆರಡನ್ನೂ ತೊಗೊಂಡು ನಾನು ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಟೊಮೊಟೊ ಕೂಡ ತೊಗೊಂಡಿದ್ದೀನಿ. ಆ ಟೊಮೊಟೊನ ಕಟ್ ಮಾಡಿ ನಾನು ಬೇಳೆ ಜೊತೆನೆ ಬೇಯೋದಕ್ಕೆ ಹಾಕೊಳ್ತಾ ಇದ್ದೀನಿ. ನಾನು ಟೊಮೊಟೊ ಮತ್ತು ಬೇಳೆನ ಒಟ್ಟಿಗೆ ಕುಕ್ಕರಲ್ಲಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಬೇಳೆ ಕರ್ಗೋ ರೀತಿ ನಾವು ಬೇಯಿಸ್ಕೊಂಡ್ರೆ ದಾಲ್ ಏನಾಗುತ್ತೆ ತುಂಬ ರುಚಿಯಾಗಿ ಬರುತ್ತೆ. ಸೊ ಈ ದಾಲ್ನ ನಾವು ಚಪಾತಿ ಜೊತೆ ಅನ್ನ ಜೊತೆ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಕಡೆ ಕುಕ್ಕರಲ್ಲಿ ಬೇಳೆ ಬೇಯೋದಕ್ಕಿಟ್ಟು ಇನ್ನೊಂದು ಕಡೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಬೇಕಿದ್ರೆ ನೀವು ಎಣ್ಣೆ ಕೂಡ ತೊಗೋಬೋದು. ನಾನಿಲ್ಲಿ 1 ಸ್ಪೂನಷ್ಟು ತುಪ್ಪ, 1 ಸ್ಪೂನಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ. ನೀವು ದಾಲ್ ಫ್ರೈ ಅಥವಾ ದಾಲ್ ತಡ್ಕನ ಮಾಡಬೇಕಾದ್ರೆ ತುಪ್ಪನ ಯೂಸ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. 2 ಸ್ಪೂನ್ ಎಣ್ಣೆ ಹಾಕೋ ಬದಲು 1 ಸ್ಪೂನ್ ತುಪ್ಪ ಹಾಕಿದ್ರೆ ಗ್ರೇವಿ ಅಥವಾ ಏನು ದಾಲ್ ತಡ್ಕ ಇರುತ್ತೆ ತುಂಬ ರುಚಿಯಾಗಿ ಬರುತ್ತೆ. ತುಪ್ಪ ಮತ್ತು ಬೆಣ್ಣೆ ಕರ್ಗಾದ್ಮೇಲೆ ನಾನು ಅದಕ್ಕೆ ಉದ್ದಕ್ಕೆ ಸೀಳ್ಕೊಂಡಿರುವಂಥ 3 ಮೆಣಸಿನಕಾಯಿನ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ. ಜೊತೆಗೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ನಾನು ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಆ ಜೀರಿಗೆ ಫ್ಲೇವರು ದಾಲ್ ತಡ್ಕಗೆ ತುಂಬ ರುಚಿ ಕೊಡ್ತಾ ಇರುತ್ತೆ, ಬಾಯಿ ಸಿಗ್ತಾ ಇರ್ಬೇಕಾದ್ರೆ ಆ ಜೀರಿಗೆ. ಜೊತೆಗೆ ನಾನು ಪಲಾವ್ ಎಲೆ ಕೂಡ ನಾನು ಹಾಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಬ್ಯಾಡ್ಗೆ ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. ನಾನು 2 ಬ್ಯಾಡ್ಗೆ ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆದಮೇಲೆ ನಾನು 2 ದಪ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ತೊಗೊಂಡಿದ್ದೀನಿ. ಅದನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಆದಮೇಲೆ ನಾನು ಒಂದು 10 ರಿಂದ 15 ಬೆಳ್ಳುಳ್ಳಿ ಅಲ್ಕು ಮತ್ತು 1 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಅದೇ ಪಾತ್ರೆಯಲ್ಲಿ ಸೈಡಲ್ಲಿ ನಾವು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿನ ನಾನು ಕಲ್ಲಲ್ಲಿ ಚಚ್ಕೊಂಡಿದ್ದೀನಿ. ನಾನು ಮಿಕ್ಸಿಗೆ ಹಾಕೊಂಡಿಲ್ಲ. ಈ ಥರ ಚಚ್ಕೊಳ್ಳೋದ್ರಿಂದ ತುಂಬ ಡಿಫ್ರೆಂಟ್ ಆಗಿರೋ ಟೇಸ್ಟ್ ನಿಮಗೆ ಸಿಗುತ್ತೆ. ಸೊ ಅದೇ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ನಾನು ಸೈಡಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟಿಗೆ ಹಾಕೋಬಿಟ್ರೆ ಅದು ಪಾತ್ರೆಗೆ ಅಂಟ್ಕೊಳ್ತಾ ಇರುತ್ತೆ. ಸೊ ಅದರಿಂದ ನಾನು ಈರುಳ್ಳಿ ಜೊತೆಗೇ ಸೈಡಲ್ಲಿ ಎಣ್ಣೆ ಹಾಕ್ಕೊಂಡು ಸಪ್ರೇಟಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿನ. ಸೊ ನಾನು ಮಿಕ್ಸಿಲಿ ಇದನ್ನು ಪೇಸ್ಟ್ ಮಾಡ್ಕೊಂಡಿಲ್ಲ, ನಾನು ಜಜ್ಜಿಟ್ಕೊಂಡಿರೋದು. ಅದರಿಂದ ಪಾತ್ರೆಗೆ ಸ್ವಲ್ಪ ಅದು ಏನು ಶುಂಠಿ ಮತ್ತು ಬೆಳ್ಳುಳ್ಳಿ ಇರುತ್ತೆ ಅದು ಅಂಟುತ್ತೆ. ಸೊ ಇದು ನೀಟಾಗಿ ಫ್ರೈ ಆದಮೇಲೆ ನೀವು ನೋಡ್ತಿರ್ಬೋದು ಆಲ್ರೆಡಿ ಪಾತ್ರೆಗೆ ಅದು ಶುಂಠಿ ಮತ್ತು ಬೆಳ್ಳುಳ್ಳಿ ಅಂಟಿದೆ. ಸೊ ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಆದಮೇಲೆ ಈರುಳ್ಳಿ ಜೊತೆ ನಾನು ಆ ಶುಂಠಿ ಬೆಳ್ಳುಳ್ಳಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ದಾಲ್ ತಡ್ಕನ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ದಾಲ್ ತಡ್ಕ ತುಂಬ ರುಚಿಯಾಗಿ ಬರುತ್ತೆ. ನೀವು ನೋಡ್ತಿರ್ಬೋದು ಈರುಳ್ಳಿ ಮತ್ತು ಏನು ಇಂಗ್ರೀಡಿಯೆಂಟ್ಸ್ ಇದೆ ಅದೆಲ್ಲ ಚೆನ್ನಾಗಿ ಬೆಣ್ಣೆ ಮತ್ತು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಸೊ ಆ ಟೈಮಲ್ಲಿ ನಾವು ಬೇಯಿಸ್ಕೊಂಡಿರೋವಂಥ ಬೇಳೆನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಅದ್ರ ಜೊತೆಗೆ ಸೈಡಲ್ಲಿ ನಾವು ಕಸ್ತೂರಿಮೆಥಿ 1 ಟೇಬಲ್ ಸ್ಪೂನಷ್ಟು ಕಸ್ತೂರಿಮೆಥಿನ ನಾನು ಡ್ರೈ ಫ್ರೈ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ 1 ಸೆಕೆಂಡು 2 ಸೆಕೆಂಡ್ಸ್ ಅಷ್ಟು ನೀವು ಅದನ್ನು ಫ್ರೈ ಮಾಡಿಕೊಂಡು ಅದನ್ನು ಪೌಡರ್ ಮಾಡ್ಕೋಬೇಕು. ಸೊ ನೋಡ್ತಿರ್ಬೋದು ನೀವು ಆ ಪೌಡರ್ನ ನಾನು ಚೆನ್ನಾಗಿ ಕೈಯಲ್ಲಿ ಉಜ್ಕೊಂಡು ಈ ದಾಲ್ ಏನು ಹಾಕ್ಕೊಂಡಿದ್ದೆ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಸ್ತೂರಿ ಮೇಥಿನೂ ಅಷ್ಟೇ, ಇದನ್ನು ಕೊನೆಯದಾಗಿ ನೀವು ಕೊನೆ ಟೈಮಲ್ಲಿ ಇದನ್ನು ಹಾಕೋದ್ರಿಂದ ದಾಲ್ಗೆ ಅದ್ಭುತವಾದ ರುಚಿನ ಈ ಕಸ್ತೂರಿ ಮೇಥಿ ಕೊಡುತ್ತೆ. ಸೊ ಫೈನಲ್ ಆಗಿ ಚಪಾತಿಗೆ ಅಂತ ನಾನು ಮಾಡಿರೋ ಈ ದಾಲ್ ತಡ್ಕ ರೆಡಿಯಾಗಿದೆ. ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಥರ ದಾಲ್ ತಡ್ಕನ ನೀವು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಅದ್ಭುತವಾಗಿರೋಂಥ ದಾಲ್ ತಡ್ಕ ನೀವು ಮಾಡ್ಬೋದು. ಇದು ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಬಂದಿತ್ತು. ಇಲ್ಲಿ ತೋರಿಸಿರೋಂಥ ಇಂಗ್ರೀಡಿಯೆಂಟ್ಸ್ನೇ ನೀವು ಯೂಸ್ ಮಾಡಿ ಇದೇ ಮೆಥಡಲ್ಲಿ ದಾಲ್ ತಡ್ಕನ ಟ್ರೈ ಮಾಡಿ ವೆರಿ ಟೇಸ್ಟಿಯಾಗಿರೋಂಥ ದಾಲ್ ತಡ್ಕನ ಟೇಸ್ಟ್ ಮಾಡಿ. ಸೊ ಟೇಸ್ಟ್ ಮಾಡಿದ್ಮೇಲೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.